ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನೊಂದು ಬನಾನಾ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸುಲಭವಾಗಿ ಮಾಡೋಂಥ ಒಂದು ರೆಸಿಪಿ ಇದು. ಇನ್ನು ಕ್ರಿಸ್ಮಸ್ಗೆಲ್ಲ ನೀವು ಕೇಕೆಲ್ಲ ಟ್ರೈ ಮಾಡುವಾಗ ಈ ಒಂದು ಕೇಕ್ ನೀವು ಟ್ರೈ ಮಾಡಿ ನೋಡಿ, ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬಾ ಸುಲಭವಾಗಿ ಮಾಡೋಂಥ ಒಂದು ಕೇಕ್ ಇದು. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ನೋಡಿ, ಫಸ್ಟ್ ಇದಕ್ಕೆ ಕೇಕ್ ಟಿನ್ ರೆಡಿ ಮಾಡಿ ಇಡಬೇಕು. ನಾನಿಲ್ಲಿ 8 ಇಂಚ್ ಟಿನ್ ತಗೊಂಡಿದ್ದೀನಿ. 8 ಇಂಚ್ ಅಥವಾ 9 ಇಂಚ್ ಕೂಡ ಆಗ್ಬೋದು. ಅದು ಫಸ್ಟ್ ಸ್ವಲ್ಪ ನೋಡಿ ಈ ಥರ ಎಲ್ಲ ಕಡೆನೂ ಸ್ವಲ್ಪ ಆಯಿಲ್ ಬ್ರಷ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಕೈಯಲ್ಲಿ ಬಟರ್ ಪೇಪರ್ ಇದ್ದರೆ ಈ ಥರ ಬಟರ್ ಪೇಪರ್ ಹಾಕೊಳ್ಳಿ, ಇಲ್ಲ ಅಂದರೆ ಬೇಡ, ಸ್ವಲ್ಪ ಮೈದಾ ಸ್ಪ್ರೆಡ್ ಮಾಡಿದ್ರೆ ಆಯಿತು. ಆನಂತರ ಒಂದು ಬೌಲಿಗೆ ಅರ್ಧ ಕಪ್ ಹಾಲು ಹಾಕ್ತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ವಿನಿಗರ್, ನೋಡಿ ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ವಿನಿಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳಿ ಇದನ್ನು. ಇನ್ನು ಇದಕ್ಕೆ ಬಾಳೆಹಣ್ಣು ಬೇಕು. ಬಾಳೆಹಣ್ಣು ನಾನಿಲ್ಲಿ ನೋಡಿ ರೋಬಸ್ಟ್ ಬಾಳೆಹಣ್ಣು ತಗೊಂಡಿದ್ದೇನೆ. ಅದು 3 ಬಾಳೆಹಣ್ಣು, ನೋಡಿ ಹಣ್ಣಾದಂಥ ಬಾಳೆಹಣ್ಣು ಬೇಕಿದ್ದಕ್ಕೆ. ಇದು ಇವಾಗ ನೋಡಿ ಸ್ವಲ್ಪ ದೊಡ್ಡ ಸೈಜ್ ಬಾಳೆಹಣ್ಣು, ಇದಕ್ಕಿಂತ ಚಿಕ್ಕದಾದರೆ 3 ಹಾಕೊಳ್ಳಿ. ಇದು ಇವಾಗ ನಾನು 3 ತಗೊಳ್ಳಲ್ಲ, ಇದರಿಂದ ಒಂದು 2.5 ಬಾಳೆಹಣ್ಣಷ್ಟು ಹಾಕ್ತಾ ಇದ್ದೀನಿ. 2 + 1 ಅರ್ಧ ಭಾಗ ಅಷ್ಟು ಸಾಕು. ಜಾಸ್ತಿ ಬಾಳೆಹಣ್ಣಾದರೂ ಕರೆಕ್ಟಾಗಿ ಬರಲ್ಲ, ಸರಿಯಾಗಲ್ಲ, ಅದಕ್ಕೋಸ್ಕರ ಜಾಸ್ತಿ ಬೇಡ. 2.5 ಬಾಳೆಹಣ್ಣು ತಗೊಂಡಿದ್ದೀನಿ. ಅದೊಂದು ಬೌಲಿಗೆ ಹಾಕ್ಬಿಟ್ಟು ಫಸ್ಟ್ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೇನೆ. ಇನ್ನು ಇದಕ್ಕೆ ನಾವು ಫಸ್ಟ್ ರೆಡಿ ಮಾಡಿ ಇಟ್ಟಿದ್ದ ಬಟರ್ ಮಿಲ್ಕ್ ಹಾಕಬೇಕು. ಅಂದರೆ ನಾವು ವಿನಿಗರ್ ಹಾಕಿ ಹಾಲು ಮಿಕ್ಸ್ ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಒಂದು 2 ಮೊಟ್ಟೆ ಮತ್ತು ಒಂದು ಅರ್ಧ ಕಪ್ ಆಯಿಲ್, ಸನ್ಫ್ಲವರ್ ಆಯಿಲ್. ತೆಂಗಿನ ಎಣ್ಣೆ ಅದೆಲ್ಲ ಬೇಡ, ಬೇರೆ ಯಾವುದಾದ್ರೂ ಫ್ಲೇವರ್ ಇಲ್ಲದ ಆಯಿಲ್, ಸನ್ಫ್ಲವರ್ ಆಯಿಲ್ ಇದ್ದರೆ ಅದನ್ನೇ ಹಾಕೊಳ್ಳಿ. ಇದರ ಬದಲಿಗೆ ಬೇಕಾದರೆ ಬೆಣ್ಣೆ ಕೂಡ ಹಾಕ್ಬೋದು. ಆನಂತರ ನೋಡಿ ಒಂದು 3/4 ಕಪ್ಪಿನಷ್ಟು, ಅಂದರೆ 1 ಕಪ್ ಫುಲ್ಲಾಗಿ ತಗೊಂಡಿಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿಕೊಂಡು ಸಕ್ಕರೆ, ಅಷ್ಟು ಸಕ್ಕರೆ ಹಾಕಿದ್ದೇನೆ. ಆನಂತರ ಸ್ವಲ್ಪ ವ್ಯಾನಿಲಾ ಎಸೆನ್ಸ್ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಿ ಬರಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಅದರ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಬರಬೇಕು, ಅಷ್ಟು ತನಕ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ 1.5 ಕಪ್ ಮೈದಾ ತಗೊಳ್ತಾ ಇದ್ದೀನಿ. ನಾನಿವಾಗ ತಗೊಂಡದ್ದು 250 ml ಕಪ್, ಅದರಲ್ಲಿ 1.5 ಕಪ್ ಮೈದಾ. ಆಮೇಲೆ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1 ಟೀ ಸ್ಪೂನ್ ಬೇಕಿಂಗ್ ಪೌಡ್ರ್, ನಾವು ಅಡುಗೆಗೆಲ್ಲ ಹಾಕೋ ಸೋಡಾ ಪುಡಿ ಉಂಟಲ್ಲ ಅದು ಅರ್ಧ ಟೀ ಸ್ಪೂನ್ ಸಾಕು. 1 ಟೀ ಸ್ಪೂನ್ ಬೇಕಿಂಗ್ ಪೌಡ್ರ್. ಆಮೇಲೆ ಸ್ವಲ್ಪ ರುಚಿಗೆ ಸ್ವಲ್ಪ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಇದನ್ನೆಲ್ಲ ಒಂದ್ಸಲ ಸೋಸ್ಕೊಳ್ಳಿ ಈ ಥರ. ಆನಂತರ ನಾವು ಇದು ಬಾಳೆಹಣ್ಣೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೇವಲ್ಲ ಅದಕ್ಕೆ ಹಾಕಿ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇನ್ನು ಇದಕ್ಕೆ ನಾನೊಂದು ಅರ್ಧ ಕಪ್ಪಿನಷ್ಟು ಚಾಕ್ಲೇಟ್ ಚಿಪ್ಸ್ ಹಾಕ್ತಾ ಇದ್ದೀನಿ. ಇದು ಮಿಲ್ಕ್ ಚಾಕ್ಲೇಟ್, ಇದು ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನಾವು ರೆಡಿ ಮಾಡಿಟ್ಟಿದ್ದ ಕೇಕ್ ಟಿನ್ನಿಗೆ ಹಾಕಿ ಇದು ಬೇಕ್ ಮಾಡಿದರೆ ಆಯಿತು. ಅದು ಓವನ್ ಇದ್ದರೆ ಓವನಲ್ಲಿ ಬೇಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾವು ನಾರ್ಮಲ್ ಸ್ಟವಲ್ಲೆಲ್ಲ ಕೇಕ್ ಬೇಕ್ ಮಾಡ್ತೀವಲ್ಲ ಆ ಥರ ಕೂಡ ಮಾಡ್ಕೋಬೋದು. ನಾನಿವಾಗ ಇದು ಓವನಲ್ಲಿ ಬೇಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಕೇಕ್ ಬ್ಯಾಟ್ರ್ ಹಾಕಿ ಅದರ ಮೇಲ್ಗಡೆ ಸ್ವಲ್ಪ ಚಾಕ್ಲೇಟ್ ಚಿಪ್ಸ್, ಆಮೇಲೆ ಸ್ವಲ್ಪ ನಟ್ಸ್ ಏನಾದರೂ ನಮ್ಮ ಕೈಯಲ್ಲಿದ್ದರೆ ಅದನ್ನು ಹಾಕಿ ಚೆನ್ನಾಗಿರುತ್ತೆ. ನಾನಿವಾಗ ಸ್ವಲ್ಪ ಬಾದಾಮ್ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈ ಥರ ಇದ್ದರೆ ಹಾಕಿದರೆ ಚೆನ್ನಾಗಿರುತ್ತೆ. ಫಸ್ಟ್ ಓವನ್ ಸ್ವಲ್ಪ ಪ್ರೀ ಹೀಟ್ ಮಾಡ್ಕೋಬೇಕು. 180 ಡಿಗ್ರಿ ಸೆಲ್ಸಿಯಸಲ್ಲಿ 10 ನಿಮಿಷ ಪ್ರೀ ಹೀಟ್ ಮಾಡ್ಕೋಬೇಕು. ಆಮೇಲೆ ಅದರಲ್ಲಿ ಇಟ್ಟು ಬೇಕ್ ಮಾಡಿದ್ರೆ ಆಯಿತು. ಅದು 180 ಡಿಗ್ರಿ ಸೆಲ್ಸಿಯಸಲ್ಲೇ 30 to 40 ಮಿನಿಟ್ಸ್ ಎಲ್ಲ ಬೇಕಾಗ್ಬೋದು. ಕೆಲವೊಂದು ಸಲ 45 ಮಿನಿಟ್ಸ್ ಕೂಡ ಬೇಕಾಗ್ಬೋದು. ನೋಡ್ಕೊಳ್ಳಿ, ಒಂದು ಅರ್ಧ ಗಂಟೆ ಆಗುವಾಗ ನೋಡಿದ್ರೆ ಆಯಿತು. ಒಂದು ಟೂತ್ ಪಿಕ್ ಹಾಕಿ ನೋಡಿದರೆ ನಮ್ಗೆ ಗೊತ್ತಾಗುತ್ತಲ್ಲ. ಆಗಿಲ್ಲ ಅಂದರೆ ಮತ್ತೆ ಒಂದು 5 ನಿಮಿಷ ಆ ಥರ ಇಟ್ಟರೆ ಆಯಿತು. ನೋಡಿ ಇವಾಗ ನಮ್ಮ ಕೇಕ್ ಇಲ್ಲಿ ರೆಡಿಯಾಗಿದೆ. ನನಗೆ ಇವಾಗ ಕರೆಕ್ಟಾಗಿ 45 ಮಿನಿಟ್ಸ್ ಬೇಕಾಗಿದೆ ಇದು ಬೇಕಾಗಿ ಸಿಗಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪರ್ಫೆಕ್ಟ್ ಆದಂಥ ನಮ್ಮ ಬನಾನಾ ಕೇಕ್ ಇಲ್ಲಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ತುಂಬಾ ಸಾಫ್ಟ್ ಆದಂಥ ಒಂದು ಕೇಕ್ ಇದು. ತೋರಿಸ್ತೀನಿ, ಅದು ಸ್ವಲ್ಪ ಬಿಸಿ ಉಂಟು ಇವಾಗ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಕಾಣುತ್ತಲ್ಲ ನಿಮಗೆ. ತುಂಬಾ ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇದರಲ್ಲಿ ಎಷ್ಟು ಸುಲಭವಾಗಿ ಈಸಿಯಾಗಿ ಮಾಡುವಂಥ ಒಂದು ಕೇಕ್ ಅಂತ. ತುಂಬಾ ಸುಲಭ. ನಾನು ಹೇಳ್ದಾಗೆ ನೀವು ಕ್ರಿಸ್ಮಸ್ಗೆಲ್ಲ ಕೇಕ್ ಎಲ್ಲ ಮಾಡುವಾಗ ಈ ಥರ ಒಂದ್ಸಲ ಬನಾನಾ ಕೇಕ್ ಮಾಡಿ ನೋಡಿ, ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಮಕ್ಕಳಿಗೆ ಎಲ್ಲಿದು ತುಂಬಾ ಇಷ್ಟ ಆಗುತ್ತೆ. ಇದು ಬಿಸಿ ಇರುವಾಗ ಸ್ವಲ್ಪ ಜಾಸ್ತಿ ಸಾಫ್ಟ್ ಅನಿಸುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೆ ಆಯಿತು. ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಲಿಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಬಿಸಿ ಇರುವಾಗ ತಿನ್ನೋದಕ್ಕಿಂತ ತಣ್ಣಗಾದ್ಮೇಲೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆಗುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ, ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ, ನೀವೆಲ್ಲರೂ ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನೀವು ಏನಾದರೂ ನಿಮಗೆ ಗೊತ್ತಾಗಿಲ್ಲ, ಅರ್ಥ ಆಗಿಲ್ಲ ಅಂದರೆ ಕೇಳಿ ನೀವು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.